ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಚಿಕನ್ ರೆಸಿಪಿ ಮಾಡೋಣ, ಅದೇ ರಾಯಲ್ ಚಿಕನ್. ಸೊ ಹೆಸರು ಹೇಳ್ದಾಗೆ ರಾಯಲ್ ಆಗೇ ಇದೆ ಈ ಚಿಕನ್ನು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿಗೆ 1/4 ಟೀ ಸ್ಪೂನ್ ಅಷ್ಟು ಕೇಸರಿ 15ರಿಂದ 20 ನಿಮಿಷ ನೆನೆಸೋಣ. ಇವಾಗ ಬಾಣಲಿಗೆ ಗೋಡಂಬಿ, ಬಾದಾಮಿ, ನಂತರ 1/4 ಬಟ್ಲಷ್ಟು ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಇದು ಮೂರನ್ನ ನಾನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಆಗಿದೆ. ಇವಾಗ ಈರುಳ್ಳಿ 3ರಿಂದ 4 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈರುಳ್ಳಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಗೋಲ್ಡನ್ ಫ್ರೈ ಆಗಬೇಕು ಅಂದರೆ ಅದಕ್ಕೆ ನಾವು ಉಪ್ಪು ಹಾಕಿದ್ರೆ ಗೋಲ್ಡನ್ ಫ್ರೈ ಆಗುತ್ತೆ. ನೋಡಿ, ನನ್ನ ಈರುಳ್ಳಿ ಗೋಲ್ಡನ್ ಫ್ರೈ ಆಗಿದೆ. ಇದು 1/2 kg ಚಿಕನ್ಗೆ ನಾನು 1 ಬೌಲಷ್ಟು ಫ್ರೈಡ್ ಆನಿಯನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಫ್ರೈಡ್ ಮಾಡಿರೋ ಈರುಳ್ಳಿ, ಒಂದು ಅರ್ಧ ಬಟ್ಲಷ್ಟು ಮೊಸರು, ಮತ್ತು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬಾದಾಮಿ ಗೋಡಂಬಿ ಪೇಸ್ಟ್, ಅದು ಹಾಕ್ತಾ ಇದ್ದೀನಿ. ನಂತರ ನೆನೆಸಿರೋ ಕೇಸರಿ ಹಾಲು, 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಪೆಪ್ಪರ್ 1 ಟೀ ಸ್ಪೂನ್, ಜೀರಾ 1/2 ಟೀ ಸ್ಪೂನ್, ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್, ಗರಂ ಮಸಾಲ 1/2 ಟೀ ಸ್ಪೂನ್, ಧನಿಯಾ ಪೌಡರ್ 1/2 ಟೀ ಸ್ಪೂನ್, ಉಪ್ಪು. ಈ ಮೂರನ್ನ ಮಿಕ್ಸ್ ಮಾಡಿ ನಂತರ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಲಿಂಬೆ ರಸ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಇಷ್ಟು ಎಲ್ಲನೂ ನಾನು ಮಿಕ್ಸ್ ಮಾಡಿ 1-2 hours ಅಷ್ಟು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ಆಗಿದೆ. ನನ್ನ ಚಿಕನ್ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ನಾನು ಮಾಡಿಟ್ಕೊಂಡಿರೋ ಚಿಕನ್ನ ಎಲ್ಲವನ್ನು ಹಾಕ್ತಾ ಇದ್ದೀನಿ. ನಾನು ಏನೂ ಹಾಕ್ತಾ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಇದಕ್ಕೆ ನಾನು ಉಪ್ಪು ಖಾರ ಎವ್ರಿಥಿಂಗ್ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ನಾನು ಏನೂ ಹಾಕ್ತಾ ಇಲ್ಲ, ಜಸ್ಟ್ ಚಿಕನ್ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಚಿಕನ್ ಕೂಡ ಬೆಂದಿದೆ. ನೋಡಿ ಎಷ್ಟು ಗ್ರೇವಿಯಾಗಿ ಬಂದಿದೆ. ಇದು ನೀವು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಗೀ ರೈಸ್ ಜೊತೆಗೆ, ಪರೋಟ ಜೊತೆಗೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ.